ಸರ್ ವಾರ್ಡನ್ನು ಕೂಡ ಮಾಡಿದ್ದೀವಿ. ಈಗ ಸದ್ಯಕ್ಕೆ ನಮ್ಮಲ್ಲಿ ಅವೈಲಬಲ್ ಏನೇನಿದೆ ಅಂತಂದರೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸು ಇಡೀ ಜಿಲ್ಲೆಯಲ್ಲಿ 229 ಇದೆ. ಅವೈಲಬಲ್ ಆಕ್ಸಿಜನ್ ಸಿಲಿಂಡರ್ಸ್ ಬಂದುಬಿಟ್ಟು 525 ಇದೆ. ಸೊ ಇವೆಲ್ಲವೂ ಕೂಡ ನಮಗೆ ಏನು ಕೋವಿಡ್ ಪ್ರಕರಣಗಳು ಜಾಸ್ತಿ ಕಂಡುಬಂದಲ್ಲಿ ಚಿಕಿತ್ಸೆ ನೀಡುವಂಥ ಸೌಲಭ್ಯ ಎಸ್ಪೆಷಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಎಲ್ಲ ಫೆಸಿಲಿಟಿನೂ ಮಾಡ್ಕೊಂಡಿದ್ದೀವಿ ಮತ್ತು ಔಷಧಿಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಪ್ರತ್ಯೇಕ ಕೋವಿಡ್ ವಾರ್ಡಿಗೆ ಐಡೆಂಟಿಫೈ ಮಾಡಿದ್ದೀವಿ. ಈ 44 ಬೆಡ್ದಲ್ಲಿ ನಾವು 12 ಬೆಡ್ಡನ್ನು ಕೋವಿಡ್ ICU ಅಂತ ಐಡೆಂಟಿಫೈ ಮಾಡಿದ್ದೀವಿ. ಅದೇ ಥರ ನಾವು ಒಂದು 16 ಬೆಡ್ಡನ್ನು ಐಸೋಲೇಷನ್ ವಾರ್ಡ್, ಸೊ ಟೋಟಲ್ 28 ಬೆಡ್ಸ್ ಆಗಿದೆ. ಅದೇ ಥರ ಇನ್ನೊಂದು ನಾವು 16 ಬೆಡ್ಡನ್ನು ರಿಸರ್ವ್ ಮಾಡಿ ಟೋಟಲ್ ಒಂದು 44 ಬೆಡ್ಸನ್ನು ಕೋವಿಡ್ ಪೇಷಂಟ್ಸ್ಗಾಗಿ ನಾವು ಮೀಸಲಿಟ್ಟಿದ್ದೀವಿ. ಜಿಲ್ಲೆಯಲ್ಲಿ ಸೋಂಕು ಹರಡದಂತೆ ಸ್ವಲ್ಪ ಸಹಕಾರ ಮಾಡ್ತೀರಿ ಅಂತ ನಾನು ಬಯಸಿ, ಇಲ್ಲಿ ಏನಾದರೂ ಶ್ವಾಸಕೋಶಗಳ ತೊಂದರೆಗಳು ಸೀರಿಯಸ್ ಆಗಿದ್ದಲ್ಲಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೋಂಕು ಟೆಸ್ಟ್ಗಳನ್ನು ಮಾಡಿಸಿ ತಾವು ಎಲ್ಲರಿಂದ ಮನೆಯಲ್ಲಿ ಕ್ವಾರಂಟೈನ್, ನಾವು ಹೋಮ್ ಕ್ವಾರಂಟೈನ್ ಅಂತೀವಿ, ಅದು ಮನೆಯಲ್ಲೇ ಇದ್ದು ತಾವು ಅದಕ್ಕೆ ಚಿಕಿತ್ಸೆ ತಗೊಂಡು ಗುಣಮುಖರಾಗಿ